ನಾವು ನಮ್ಮ ಕಂಪನಿ ಉತ್ಪನ್ನಗಳಾದ ಭೂಸಿರಿ ಸಾವಯವ ಗೊಬ್ಬರ ಹಾಗೂ ಬೇವಿನ ಪುಡಿ ಮತ್ತು ನೀಮ್ ಆಯಿಲ್ ಅನ್ನ ಇಲ್ಲಿ ಮಡಿವಾಳಪ್ಪ ಗುಡುಮಗಟ್ಟೆ ಅನ್ನೋರ್ಗೆ ಕೊಡ್ತಾ ಇದೀವಿ ಕಳೆದ 3 ವರ್ಷದಿಂದ. ನಮ್ಮೂರಲ್ಲಿ ಬರ್ತಾರೆ ಮೇಡಮ್. ಹೌದು ಸರ್. ಅವರೆಲ್ಲ ಬಂದ್ಬಿಟ್ಟು ಕೊಟ್ಟು ನಮ್ಗೆ ಬಹಳ ಸುಮಾರು ಜನ ಕೊಟ್ಟಿದ್ದಾರೆ. ರೈತರಿಗೆ ಒಳ್ಳೇದಾಗಿದೆ, ನಮಗೂ ಕೂಡ ಒಳ್ಳೇದಾಗಿದೆ. ನೋಡಿ ಸರ್, ಅಲ್ಲಿ ಗೊನೆ ಅಂದ್ರೆ ಪರವಾಗಿಲ್ಲ ಸರ್, ಭೂಮಿ ಎಲ್ಲ ಲೂಜ್ ಕೊಡ್ತದೆ, ಬೆಳೆನೂ ಚೆನ್ನಾಗ್ ಬರ್ತದೆ. ಅದೇ ಸರ್, ಪರವಾಗಿಲ್ಲ. ನಮಗೆ ನೋಡೋ ಲೆಕ್ಕಕ್ಕೆ ಇದು ಗೊಬ್ಬರ ರೈತರಿಗೆ ಬಹಳ ಅನುಕೂಲ ಆಗಿದೆ. ಬೇವಿನ ಹಿಂಡಿ ಮತ್ತೆ ಸಾವಯವ ಗೊಬ್ಬರ ಇದೆಲ್ಲ ತಗೊಂತಾ ಇರೋದು ನಮ್ಮ ಲಕ್ಷ್ಮಿ ಮೇಡಮ್ ಅಂತ ಬರ್ತಾರೆ. ಲಕ್ಷ್ಮಿ ಉತ್ತಮ ಇದೆ ಸರ್. ಈ ಕಂಪನಿ ಮಾಡ್ತಿರೋ ಪ್ರಾಡಕ್ಟ್ ಇಂದ ನಮಗೆಲ್ಲ ಅನುಕೂಲ ಆಗಿದೆ. ನಾವು ಅದಕ್ಕೋಸ್ಕರ 4 ವರ್ಷದಿಂದನೂ ಕೂಡ ಬೇವಿನ ಹಿಂಡಿ ಮತ್ತು ಸಾವಯವ ಗೊಬ್ಬರ ಎಲ್ಲ ಪ್ರತಿಯೊಂದನ್ನು ಕೂಡ ನಾವು ತೋಟಕ್ಕೆ ಹಾಕಿ ಗುಣಿಗೆ ಹಾಕಿ ಕಂಟ್ರಿಬ್ಯೂಷನ್ ಮಾಡ್ತೀವಿ. ಕಂಟ್ರಿಬ್ಯೂಷನ್ ನಮಸ್ತೆ ರೈತ ಬಾಂಧವರೇ, ನಮ್ಮ ಹೆಸರು ರಾಜೇಶ್ ಅಂತಂದು ಹೇಳ್ಬಿಟ್ಟು SN ಗ್ಲೋಬಲ್ ನೀಮ್ ಅಂಡ್ ಆರ್ಗ್ಯಾನಿಕ್ ಕಂಪ್ನಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವಿಶೇಷ ಏನಪ್ಪಾ ಅಂದ್ರೆ, ಇವತ್ತು ನಾವು ಶಿವಮೊಗ್ಗ ತಾಲೂಕು ಭದ್ರಾವತಿ ತಾಲೂಕು ಗುಡುಮಘಟ್ಟದಲ್ಲಿ ಇದೀವಿ. ಗುಡುಮಘಟ್ಟದಲ್ಲಿ ನಾವು ನಮ್ಮ ಕಂಪನಿ ಉತ್ಪನ್ನಗಳಾದ ಭೂಸಿರಿ ಸಾವಯವ ಗೊಬ್ಬರ ಹಾಗೂ ಬೇವಿನ ಪುಡಿ ಮತ್ತು ನೀಮ್ ಆಯಿಲ್ ಅನ್ನ ಇಲ್ಲಿ ಮಡಿವಾಳಪ್ಪ ಗುಡುಮಗಟ್ಟೆ ಅನ್ನೋರ್ಗೆ ಕೊಡ್ತಾ ಇದೀವಿ ಕಳೆದ 3 ವರ್ಷದಿಂದ. ಈಗ 3 ವರ್ಷದಿಂದ ಅವರು ನಮ್ಮ ಕಂಪನಿಯ ಉತ್ಪನ್ನಗಳನ್ನ ತೋಟಕ್ಕೆ ಬಳಸಿ ಯಾವ ರೀತಿಯಾದಂತ ಒಂದು ಇಳುವರಿಯನ್ನ ಮತ್ತೆ ಒಂದು ರಿಸಲ್ಟ್ ಅನ್ನ ಯಾವ ರೀತಿಯಾಗಿ ಕಂಡುಕೊಂಡಿದ್ದಾರೆ ಅನ್ನೋದನ್ನ ಅವರಿಂದಾನೇ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ಸರ್, ನಾವು ಗುಡುಮಘಟ್ಟೆ ಗ್ರಾಮದ ಮಡಿವಾಳಪ್ಪ ಅಂತೇಳಿ ನಾವು ಒಂದು 2 ಎಕರೆ ತೋಟಕ್ಕೆ ಕಂಪ್ಯೂಟರ್ ಸಾವಯವ ಗೊಬ್ಬರ ಬೇವಿನ ಹಿಂಡಿ ಎಲ್ಲ ಹಾಕ್ತಾ ಇದೀವಿ 2 ವರ್ಷದಿಂದ ಸರ್. ಆಗ್ತಾ ಇರ್ಬೇಕಂದ್ರೆ ಪರವಾಗಿಲ್ಲ ಸರ್, ಭೂಮಿ ಎಲ್ಲ ಲೂಜ್ ಕೊಡ್ತದೆ, ಬೆಳೆನೂ ಚೆನ್ನಾಗ್ ಬರ್ತದೆ. ಅದೇ ಸರ್, ಪರವಾಗಿಲ್ಲ. ನಮಗೆ ನೋಡೋ ಲೆಕ್ಕಕ್ಕೆ ಇದು ಗೊಬ್ಬರ ರೈತರಿಗೆ ಬಹಳ ಅನುಕೂಲ ಆಗಿದೆ. ಬೇವಿನ ಹಿಂಡಿ ಮತ್ತೆ ಸಾವಯವ ಗೊಬ್ಬರ ಇದೆಲ್ಲ ತಗೊಂತಾ ಇರೋದು ನಮ್ಮ ಲಕ್ಷ್ಮಿ ಮೇಡಮ್ ಅಂತ ಬರ್ತಾರೆ. ನಮ್ಮೂರಲ್ಲಿ ಬರ್ತಾರೆ ಮೇಡಮ್. ಅವರೆಲ್ಲ ಬಂದ್ಬಿಟ್ಟು ಕೊಟ್ಟು ನಮ್ಗೆ ಬಹಳ ಸುಮಾರು ಜನ ಕೊಟ್ಟಿದ್ದಾರೆ. ರೈತರಿಗೆ ಒಳ್ಳೇದಾಗಿದೆ, ನಮಗೂ ಕೂಡ ಒಳ್ಳೇದಾಗಿದೆ. ನೋಡಿ ಸರ್, ಅಲ್ಲಿ ಗೊನೆ ಎಲ್ಲ ಅಷ್ಟು ಗಾತ್ರ ಗೊನೆ ಇದೆ ಸರ್. ಎಲ್ಲ ಗೊನೆ ಎಲ್ಲ ಕಟಾವ್ ಮಾಡಿದ್ವಿ. ಈಗೆಲ್ಲ 3ನೇ 4ನೇ ಗೊನೆ ಕಟ್ಟಿದ್ದು. ಆದ್ರೂ ಗೊನೆ 2, 3, 4 ಎಲ್ಲ ಗೊನೆ ಇದೆ. ಆದ್ರೂ ಸರ್ ಉತ್ತಮ ಇದೆ ಸರ್. ಈ ಕಂಪನಿ ಮಾಡ್ತಿರೋ ಪ್ರಾಡಕ್ಟ್ ಇಂದ ನಮಗೆಲ್ಲ ಅನುಕೂಲ ಆಗಿದೆ. ನಾವು ಅದಕ್ಕೋಸ್ಕರ 4 ವರ್ಷದಿಂದನೂ ಕೂಡ ಬೇವಿನ ಹಿಂಡಿ ಮತ್ತು ಸಾವಯವ ಗೊಬ್ಬರ ಎಲ್ಲ ಪ್ರತಿಯೊಂದನ್ನು ಕೂಡ ನಾವು ತೋಟಕ್ಕೆ ಹಾಕಿ ಗುಣಿಗೆ ಹಾಕಿ ಕಂಟ್ರಿಬ್ಯೂಷನ್ ಮಾಡ್ತೀವಿ. ಕಂಟ್ರಿಬ್ಯೂಷನ್ ಮಾಡಿದಾಗ ಇಲ್ಲ ಅಂದ್ರೆ ಸ್ವಲ್ಪ ಮೇಲೆ ತಳ್ಳ ಗುಣೆ ಮಾಡ್ಬಿಟ್ಟು ಅದ್ರ ಸುತ್ತು ಹಾಕ್ಬಿಟ್ಟು ಗರೆ ಪರೆ ಎಲ್ಲ ಹಾಕಿ ಮುಚ್ಚಿ ಇದ್ ಮಾಡ್ತೀವಿ ಸರ್. ಚೆನ್ನಾಗ್ ಬರ್ತದೆ, ನಮಗೆ ಅನುಕೂಲ ಆಗಿದೆ. ರೈತರಿಗೆ ಒಳ್ಳೇದಿದು, ಎಲ್ಲಾ ರೈತರು ಮಾಡ್ಲಿ ಅಂತ ಹೇಳಿ ದಯವಿಟ್ಟು ಅವರಿಗೆ ಒಂದಿನ ಹೇಳ್ತಾ ಇದ್ದೀನಿ. ಮನೆದಿ ಮಾಡ್ತಾ ಇದೀನಿ ಸರ್. ತುಂಬಾ ಚೆನ್ನಾಗಿದೆ ಸರ್ ಸಾವಯವ ಗೊಬ್ಬರ ಬಗ್ಗೆ, ನಮಗೆ ಬಹಳ ಒಳ್ಳೇದಾಗಿದೆ. ನಮ್ಮ SN ಗ್ಲೋಬಲ್ ನೀಮ್ ಅಂಡ್ ಆರ್ಗ್ಯಾನಿಕ್ ಕಂಪನಿಯ ಬಗ್ಗೆ ತುಂಬವಾದ ಒಂದು ಒಳ್ಳೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರಿ. ಸರ್, ಇದೇ ರೀತಿಯಾಗಿ ನಿಮ್ ತರನೇ ರೈತರು ಎಲ್ಲಾರು ಒಂದು ಅರ್ಥ ಮಾಡ್ಕೊಂಡು ಸಾವಯವ ಪದ್ಧತಿ ಕಡೆಗೆ, ಸಾವಯವ ಕೃಷಿ ಪದ್ಧತಿಯ ಕಡೆಗೆ ಒಂದು ಎಲ್ಲಾರು ಒಂದು ತಿರುಗ್ಲಿ ಅನ್ನೋದು ನಮ್ಮ ಕಂಪನಿಯ ಒಂದು ಉದ್ದೇಶ ಸರ್. ಹೌದು ಸರ್, ಇದು ಮಾಡಿದ್ರೆ ಬಹಳ ಅನುಕೂಲ ಇದೆ. ರೈತರು ಕೂಡ ಇದನ್ನ ಭಾಗವಹಿಸಿ ಇದನ್ನ ಹೆಚ್ಚಾಗಿ ಮಾಡಿದ್ರೆ ಅವರಿಗೂ ಲಾಭ ಇರುತ್ತೆ ಸರ್. ಹೌದು ಸರ್, ನಮ್ದು ಮೇನ್ ಅದೇ ಉದ್ದೇಶ ಇರೋದು. ರೋಗ ಮುಕ್ತ ಒಂದು ಬೆಳೆಯನ್ನ ತೆಗಿಬೇಕು, ರೋಗ ಮುಕ್ತ ಒಂದು ಭೂಮಿಯನ್ನ ಒಂದು ರೈತರು ಮುಂದಿನ ಪೀಳಿಗೆಗೆ ಉಳಿಸ್ಬೇಕನ್ನೋದು ನಮ್ಮ ಕಂಪನಿಯ ಉದ್ದೇಶ. ನಮಗೂ ಅದೇ ಆಸೆ ಸರ್. ಇದು ಮಾಡಿರೋದ್ರಿಂದ ತುಂಬಾ ಅನುಕೂಲ ಆಗಿದೆ, ಒಳ್ಳೇದು. ನಮ್ಮ ಭೂಮಿಗಳಿಗೆಲ್ಲ ಬಹಳ ಚೆನ್ನಾಗಿ ಇಳುವರಿ ಬರ್ತದೆ. ಏನ್ ಮಾಮೂಲಿ ಪ್ರಕೃತಿ ಕಬ್ಬದಿಂದ ಈಟಿಗೆ ಒಂದೊಂದು ಹಳ್ಳು ಉದುರ್ತದೆ, ಇದು ಮಾಡ್ತದೆ, ಮಾಮೂಲಿ ಚೆನ್ನಾಗಿರ್ತದೆ, ಸಹಜ ಚೆನ್ನಾಗ್ ಬರ್ತದೆ ಸರ್. ಗೊನೆ ಚೆನ್ನಾಗಿದೆ, ಕಲರ್ ಬಿಡಲ್ಲ. ನೋಡಿ ಸರ್, ನೋಡ್ರಿ ಕಲರ್ ಬಿಟ್ಟಲ್ಲ. ಈಗಲೂ ಆಮೇಲೆ ಈ ಬೆಳೆ ಒಂದು ಉತ್ಪಾದನೆ ಏನಪ್ಪಾ ಅಂದ್ರೆ, ಈ ಭೂಮಿ ತಕ್ಷಣ ಬಿದ್ದ ಕೂಡ್ಲೆ ಬಹಳ ಚೆನ್ನಾಗ್ ಬರ್ತದೆ. ಆಮೇಲೆ ಭೂಮಿ ಗಟ್ಟಿ ಆಗಲ್ಲ, ಒಳ್ಳೆ ಭೂಮಿ ಮೃದುವಾಗಿರ್ತದೆ. ಹಂಗಾಗಿ ಆ ಬೇರಿಗೂ ಈ ಮಳೆ ಹುಳಿಗೂ ಆ ಉತ್ಪನ್ನ ಆಗಿರೋದ್ರಿಂದ ಅದು ಬೆಳೆ ಫಲವಾಗಿ ಬರ್ತದೆ. ಫಲವತ್ತತೆಯಿಂದ ಚೆನ್ನಾಗಿ ಬರುತ್ತೆ. ಆಮೇಲೆ ಗಿಡನೂ ಅಷ್ಟು ಇದಿರಲ್ಲ, ಒಳ್ಳೆ ದುರ್ಬಲವಾಗಿರುತ್ತೆ, ಚೆನ್ನಾಗಿರೋ ಕೂಡ ಹಂಗೆ ಇದೆ. ಚೆನ್ನಾಗಿದೆ ಗಿಡ. ಈಗ ಕೆಲವು ಏನ್ರೆ ಇದಾಗಿ ಹಾಳಾಗಿ ಏನಿಲ್ಲ ಸರ್. ನೋಡಕ್ ನಮಗ್ ಈ ಗೊಬ್ಬರ ಇಷ್ಟ ಬಂದೇ ನಾವು ರೈತರಿಗೆ ಮಾಡ್ಲಿ ಅಂತೇಳಿ ನಾವು ಈಗ 4-5 ವರ್ಷದಿಂದ ತಗೊಳ್ತಾ ಇರೋದು. ಏನಾಗ್ತದೆ ಅಂದ್ರೆ ಬಹಳ ಹೂವಿನಂಗಿರ್ತದೆ. ಹೌದೌದು, ಗಟ್ಟಿ ಆಗಲ್ಲ ಈ ಭೂಮಿ. ಬೇರ್ಗಳಿಗೆ ಗಾಳಿ ಬೆಳಕು ಆಡಕ್ಕೆ ಬಹಳ ಲೂಸ್ ಆಗುತ್ತೆ. ಮಣ್ಣು ಲೂಸ್ ಆಗೋದ್ರಿಂದ ಬೇರಿಗೆ ಯಾವ ಆಹಾರ ಕೊಟ್ರು ಬೇಗ ತಗೊಳುತ್ತೆ. ಹೌದು ಸರ್. ಕೆಲವು ಭೂಮಿ ಗಟ್ಟಿ ಆಗಲ್ಲ. ಒಳ್ಳೆ ಬಹಳ ಚೆನ್ನಾಗಿ ನೋಡ್ರಿ, ಬೇರು ಹೆಂಗ್ ಬರ್ತಿದೆ, ಮರ ಫಲ ಹೆಂಗ್ ಬರ್ತಿದೆ ಅನ್ನೋದನ್ನ ಇಂಪಾರ್ಟೆಂಟ್ ಮಾಹಿತಿ. ಹೌದೌದು ಸರ್, ಹೌದು. ಆಮೇಲೆ ಈ ಮೇಲೆ ಪ್ರಕೃತಿ ಬಿಟ್ಕೊಡಲ್ಲ, ಇದು ಕೆಂಪಗಾಗಲ್ಲ. ಹೌದು ಸರ್. ಮರ ಒಳ್ಳೆ ಕಪ್ಪಗಿದೆ, ಒಳ್ಳೆ ಚೆನ್ನಾಗಿದೆ, ಒಳ್ಳೆ
ವಾತಾವರಣ ನೋಡಿ ಹಿಂಗಾರ 2, 3, 4 ಹೊಡೆದಿದ್ದಾವೆ ಹೌದು ಸರ್. ಅಲ್ಲ ಈಗಿನ ಮೂಮೆಂಟ್ ಅಲ್ಲಿ. ಈಗ ಆಲ್ರೆಡಿ ಒಂಬಾಳೆ ಹೊಡೆದಿದಾವೆ, ಹೊಡಿತಾನೆ ಇದಾವೆ, ಕೊಯ್ಲು ಇದೆ, ಕೊಯ್ಲು ಇದೆ, ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಈ ಗೊಬ್ಬರ ಇನ್ನು ನಾಳೆ 4 ಜನಕ್ಕೆ ಒಳ್ಳೇದಾಗ್ಲಿ. ಹೌದು ಸರ್. ಅದು ಮಾಡ್ರಿ, ನಿಮ್ ಕಂಪನಿ ಇನ್ನೂ ಇಂಪ್ರೂವ್ ಆಗ್ಲಿ ಅಂತೇಳಿ ನಾ ಇದಕ್ಕೆ ಭಾವಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಓಕೆ, ನಮಸ್ತೆ ಸರ್. ನಮಸ್ತೆ ಸರ್, ಬರ್ತೀನಿ. ಥ್ಯಾಂಕ್ ಯು ಸರ್.